ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಆತ್ಮಬಂಧುಗಳಿಗೆ ಗುರುಪೂರ್ಣಿಮೆಯ ಶುಭಾಶಯಗಳು. ನಮ್ಮ ಜೀವನದಲ್ಲಿ ನಿರ್ಧಾರಗಳನ್ನು ತಗೋಬೇಕು ಅಂದರೆ ನಮಗೆ ಜ್ಞಾನ ಮತ್ತು ಶಕ್ತಿ ಅವಶ್ಯಕತೆ ಇದೆ. ನಮ್ಮ ಜೀವನದಲ್ಲಿ ಖಿನ್ನತೆ, ಭಯ ಇದಕ್ಕೆಲ್ಲ ಪರಿಹಾರ ಬೇಕು ಅಂದರೆ ಒಬ್ಬ ಗುರು ಇರಬೇಕು. ನಮ್ಮ ಎಲ್ಲ ಸೋಲುಗಳು ಗೆಲುವುಗಳನ್ನಾಗಿ ಪರಿವರ್ತನೆ ಆಗಬೇಕು ಅಂದರೆ ನಮಗೆ ಗುರುವಿನ ಮಾರ್ಗದರ್ಶನ ಬೇಕು. ಯಾವಾಗ ನಮ್ಮ ಜೀವನದಲ್ಲಿ ಗುರು ಪ್ರವೇಶ ಆಗ್ತಾರೆ, ನಮ್ಮ ಜೀವನದ ಹಾದಿಯೇ ಬದಲಾಗೋಕ್ಕೆ ಶುರುವಾಗತ್ತೆ. ಗುರುವಿನ ಸೇವೆ ಜೊತೆಗೆ ನಮಗೆ ಸಾಧನೆಯೂ ಸಹ ಅರಿವಾಗತ್ತೆ. ನಾವು ಗುರು ಆಗೋದು ಹೇಗೆ ಅಂತ ತಿಳ್ಕೊತೀವಿ. ಅದು ಯಾವ ರೀತಿಯಲ್ಲ ಅದು ಇರ್ಬೋದು, ಮಕ್ಕಳಲ್ಲಿರ್ಬೋದು, ಪ್ರಕೃತಿಲಿರ್ಬೋದು, ದೊಡ್ಡವರಲ್ಲಿರ್ಬೋದು, ಪ್ರತಿಯೊಂದರಲ್ಲೂ. ಇವಾಗ ಒಂದು ಬುಕ್ಕು ಸಹ ನಮಗೆ ಗುರುವಾಗಿರುತ್ತೆ. ಸೊ ಆ ಸಿಚುವೇಶನ್ಗೆ ಅದು ಗುರುವೇ. ಸೊ ಪ್ರತಿಯೊಬ್ಬರಿಂದಲೂ ನಾವು ಕಲಿಯೋದಿರುತ್ತೆ. ಆದ್ದರಿಂದ ಮಕ್ಕಳನ್ನೂ ಸಹ ನಾವು ಬರೀ ಮಕ್ಕಳನ್ನಾಗಿ ನೋಡೋದಲ್ಲ, ಅದರ ಜೊತೆಗೆ ಮಕ್ಕಳನ್ನಾಗಿ ನೋಡೋದ್ರ ಜೊತೆಗೆ ಅವ್ರಿಗೆ ಗುರು ಆಗೋದು ಹೇಗೆ ಅಂತ ಅರಿವನ್ನು ಮೂಡಿಸ್ತಾ ಹೋಗಬೇಕು. ಈಗಲಿಂದನೇ ಪ್ರೋತ್ಸಾಹ ಕೊಡಬೇಕು. ಸೊ ಈಗಿನ ಶಿಷ್ಯರೇ ಮುಂದಿನ ಗುರುಗಳಾಗಿ ಪರಿವರ್ತನೆ ಆಗ್ತಾರೆ. ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು, ಬಿಸ್ನೆಸ್ ಮಾಡ್ಬೋದು, ಕೆಲಸಕ್ಕೆ ಹೋಗ್ಬೋದು, ಯಾವುದೇ ವಿಷಯದಲ್ಲಿ ಆಗಿರಲಿ. ಸೊ ಅವರು ಆ ಸ್ಥಾನದಲ್ಲಿ ಗುರುತ್ವವನ್ನು ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ಪ್ರತಿಯೊಬ್ಬರಲ್ಲೂ ಕಲಿಯೋದಿರುತ್ತೆ. ಗುರುವಿನ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಪ್ರೀತಿಯ ಮೇನಕಾ ಆನಂದ್ ಕುಮಾರ್.